ಹಲೋ ಬಡೀಸ್, ಗುಡ್ ಮಾರ್ನಿಂಗ್. ನಾವಿವಾಗ ಟ್ರಿಪ್ಪಿಗೆ ಶಿರಾಕವಾಗ ಹೋಗ್ತಾ ಇದ್ದೀವಿ. ಸೊ ಹಿಂದೆ ನೋಡ್ತಾ ಇರ್ಬೋದು, ನಮ್ಮ ಕಾರ್ ಬಂದು ನಿಂತಿದೆ. ನಾವಿರೋ ಏರಿಯಾದಲ್ಲಿ ಲೈಟಾಗಿ ಸ್ನೋಫಾಲ್ ಆಗ್ತಾ ಇದೆ. ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ, ಕ್ಯಾಮ್ರಾ ಚೇಂಜ್ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ಮೈಲ್ಡಾಗಿ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಆದರೆ ನಾವು ಹೋಗ್ತಿರೋ ಏರಿಯಾದಲ್ಲಿ -10 ಡಿಗ್ರಿ ಇದೆ. ಸೊ ಲೆಟ್ಸ್ ಗೋ ದೇರ್. Small break now. After the break, we will continue the vlog. ನೋಡಿ ಗೈಸ್, ಇನ್ನು ತಕಯಮ್ಮ ಹೋಗೇ ಇಲ್ಲ. ಇಲ್ಲೊಂದು ಹತ್ರ ಸ್ಟಾಪ್ ಮಾಡಿದ್ದೀವಿ. ಹೆವಿ ಸ್ನೋಫಾಲ್ ಆಗಿದೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ 10 ಇಂಚಷ್ಟು ಸ್ನೋಫಾಲ್ ಆಗಿದೆ. ಇಟ್ಸ್ ಅಮೇಝಿಂಗ್. ನೆಕ್ಸ್ಟ್ ಪಾತ್ ಕ್ಲಿಯರ್ ಆಗಿದೆ ಅಂತೇಳಿ ಸ್ನೋ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಎಲ್ಲ ಕಲರ್ ಪಾರ್ಕಿಂಗ್ ಇಲ್ಲೇ ಹಾಕಿದ್ದಾರೆ. ನಮ್ಮ ಹುಡುಗರು ಫುಲ್ಲು ಫೋಟೋಶೂಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆಲ್ಮೋಸ್ಟ್ ಟೆಂಪ್ರೇಚರ್ -5 -8 ತನಕ ರೀಚ್ ಆಗಿದೆ. ನಾವಿವಾಗ ಶಿರಾಕವಾಗ ಹೋಗಿ ಇನ್ನು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದೀವಿ. ಹೆವಿ ಸ್ನೋಫಾಲ್ ಆಗ್ತಾ ಇದೆ. ಯು ಕ್ಯಾನ್ ಸಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಇಲ್ಲಿ ನ್ಯೂ ಡೈಲಿ ಸ್ಟೋರ್ ಹತ್ರ ನಿಲ್ಸಿದ್ದೀವಿ, ಕನ್ವೀನಿಯನ್ಸ್ ಶಾಪು. ನೋಡಿ, ಇದು ಈಗ ಬರ್ತಿರೋ ಕಾರಲ್ಲಿ ಆಲ್ಮೋಸ್ಟ್ 2 ಫೀಟ್ ಅಲ್ಲ 1 ಫೀಟ್ ಅಷ್ಟು ತುಂಬಿಕೊಂಡಿದೆ ಸ್ನೋ. ಮುಟ್ಟಿದ್ರೆ ಬೈತಾರೆ, ಮುಟ್ಟದ್ ಬೇಡ, ಇಲ್ಲಿರೋ ಸ್ನೋನ ಮುಟ್ಟಣ. ಹೆವಿ ಚಳಿ ಆಯ್ತಾ ಇದೆ. ಇಲ್ಲಿಂದ ನೆಕ್ಸ್ಟ್ ಜರ್ನಿ ಶಿರಾಕವಾ ಗೋ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್. ಸಿ ಯು ಸೂನ್. ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ ಶಿರಾಕವಾಗೋಗೆ. ಇಲ್ಲಿಂದ ನೋಡ್ತಾ ಇರ್ಬೋದು, ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ವಿಲೇಜ್ ಒಳಗಡೆ. ಇಲ್ಲಿ ಸುತ್ತಲೂ ನೋಡ್ತಾ ಇರ್ಬೋದು ಎಷ್ಟು ಸ್ನೋ ಬೀಳ್ತಾ ಇದೆ ಅಂತೇಳಿ. ಸೊ ಹೋಗ್ತಾ ಇದ್ದೀವಿ ಈಗ ಒಳಗಡೆ ವಿಲೇಜ್ ನೋಡಲಿಕ್ಕೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಒಳಗಡೆ ಹೋಗಿ ನೋಡೋದಕ್ಕೆ. ಫಸ್ಟ್ ಟೈಮ್ ಸ್ನೋ ನೋಡ್ತಾ ಇರೋದು. ಇವತ್ತು ತುಂಬ ಟೂರಿಸ್ಟ್ ಬಂದಿದ್ದಾರೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ಇಲ್ಲಿ ತುಂಬ ಜನ ಇರ್ತಾರೆ. ನೀವಿಲ್ಲಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಈ ಟ್ರಯಾಂಗುಲರ್ ಶೇಪ್ ಮನೆಗಳಿಗೋಸ್ಕರ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ ಬೀಸ್ತಿರೋ ಗಾಳಿಗೆ ವಿಡಿಯೋ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಸೊ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಕೋಲ್ಡಿಗೆ ಮೈಕ್ ವರ್ಕ್ ಆಗ್ತಾ ಇಲ್ಲ, ಆಲ್ಮೋಸ್ಟ್ ಅದು ಎಲ್ಲ ಡೆಡ್ ಆಗಿದೆ. ಸೊ ನಾವೀಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಆ ಕಡೆ ಸೈಡ್. ಫೈನಲಿ ನಾವು ಶಿರಾಕವಾ ವಿಲೇಜ್ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಸ್ನೋ ಜಾಸ್ತಿ ಆಯಿತು, ಸ್ನೋ ಫಾಲಿಂಗು. ಲೆಟ್ಸ್ ಎಕ್ಸ್ಪ್ಲೋರ್. ನೀವಿಲ್ಲಿ ಏನು ನೋಡ್ತಾ ಇದ್ದೀರಿ, ಈ ಮನೆಗಳು ಆಲ್ಮೋಸ್ಟ್ 300 ಇಯರ್ಸ್ ಓಲ್ಡ್. ಈ ಟ್ರಯಾಂಗುಲರ್ ಶೇಪ್ ಮನೆಗೋಸ್ಕರನೇ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಫೇಮಸ್ ಆಗಿದೆ.
ಕೋಲ್ಡೆಸ್ಟ್ ವಿಲೇಜ್. Snowfall. Great. Let's explore 360 degree. Snowfalls. ಸೊ ಮತ್ತೆ ಫುಲ್ ಸ್ನೋಫಾಲ್ ಆಯ್ತಾ ಇದೆ. ಸ್ನೋ ಬೀಳ್ತಾ ಇದೆ ಅಂತ ಅಂಜು ಮಕ್ಕಳೆಲ್ಲ ಜಾಕೆಟ್ ಹಾಕೊಂಡು ಮುಂದೆ ನುಗ್ತಾ ಇರೋದೆ. ಹಂಗೆ ಒಂದೊಂದೇ ಸ್ನೋ ತಿಂತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಮತ್ತೆ ಎಲ್ಲ ಪುಟ್ಟ ಮಕ್ಕಳು ಆಡ್ತಾ ಇದ್ದಾರೆ. ಮತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ತೋರಿಸ್ತೀನಿ. ಸ್ನೋಫಾಲ್ ಜಾಸ್ತಿಯಾಗಿ ಸ್ಲೋ ಕ್ಲೀನರ್ ಆಲ್ರೆಡಿ ಬಂದ್ಬಿಟ್ಟಿದೆ ಕ್ಲೀನ್ ಮಾಡಲಿಕ್ಕೆ. ನೋಡಿ ಯಾವ ಥರ ಮಾಡ್ತಾರೆ. ಇದೇ ಥರ ಇದೆ. ರೋಡ್ ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಎಷ್ಟೇ ಓಡಾಡಿದ್ರು ಇದೇ ಸರೌಂಡಿಂಗಲ್ಲಿ ಸುತ್ತಾ ಇರ್ತೀವಿ. ನೋಡಿ ಸ್ಟ್ರೀಟ್ಸಲ್ಲಿ ಯಾವ ಸ್ನೋಫಾಲ್ ಆಗ್ತಾನೆ ಇದೆ ಇಲ್ಲಂತೂ. ನೋಡ್ಬೋದು ಇಲ್ಲಿ ಕಾರು ಯಾವ ಲೆವೆಲಲ್ಲಿ ಸ್ನೋ ಅಕ್ಯುಮುಲೇಟ್ ಆಗಿದೆ ಅಂತ. ಒಂಚೂರು ಏನು ಕಾಣ್ತಾನೆ ಇಲ್ಲ ಕಾರಲ್ಲಿ. ಕಂಪ್ಲೀಟಾಗಿ ಸ್ನೋ ಅಕ್ಯುಮುಲೇಟ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ಫುಲ್ ವ್ಲಾಗ್ ನಾನು ಮಾಡ್ತಾ ಇರೋದು. ಸೊ ಇದೇ ಥರ ಟ್ರಾವೆಲ್ ಕಂಟೆಂಟ್ಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ ನಾಟ್ ಎಟ್ ಸ್ಟಾರ್ಟೆಡ್. ಫೈನಲಿ ಶಿರಾಕವಾಗೋ ಟಾಪ್ ವ್ಯೂ ನೋಡೋಕ್ಕೆ ಬಂದಿದ್ದೀವಿ. ಯು ಕ್ಯಾನ್ ಸಿ ಶಿರಾಕವಾಗೋ ಟಾಪ್ ವ್ಯೂ. ಅದು ಕ್ಲಿಪ್ನ ತೋರಿಸ್ತೀನಿ. ಇದೇ ಶಿರಾಕವಾಗೋದು ಫೈನಲ್ ಟಾಪ್ ವ್ಯೂ. ಇದನ್ನ ನೋಡೋಕ್ಕೆ ಅಲ್ಲಿಂದ 1 ಅವರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಮೋಸ್ಟ್ ಅವೈಟೆಡ್ ಪಾರ್ಟ್ ಆಫ್ ದ ವಿಡಿಯೋ ಲಾಸ್ಟಿಗೆ ಹಾಕ್ತೀನಿ ಅಂತ ಹೇಳಿದೆ. ಅದೇನಂತ ಈಗ ತೋರಿಸ್ತೀನಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಶಿರಾಕವಾಗೋಲ್ಲಿ ನಮ್ಮ ಕರ್ನಾಟಕದ ಫ್ಲಾಗ್.